ವೀರಣ್ಣವರೇ, ನಮ್ಮ ಶಾಪಲ್ಲಿರೋ ಉಂಗುರಗಳಲ್ಲಿ ಬೆಸ್ಟ್ ಆಗಿರೋ ಉಂಗುರಗಳನ್ನ ಸೆಲೆಕ್ಟ್ ಮಾಡಿ ನಾನೇ ತೊಗೊಂಬಂದಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆಯ್ಕೆ ಮಾಡಿ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನಮಗೂ ಸಮಯ ಅಭಾವ ಇದೆ. ಜಾನಕಮ್ಮ ಎಲ್ಲರನ್ನೂ ಬರೋಕ್ಕೆ ಹೇಳಿದೆ ಅಮ್ಮ. ಹಾಂ ಮಾವ, ಬರ್ತಿದ್ದಾರೆ. ಮಗಳೇ ಬಾ, ಮಗಳೇ ಇಲ್ಲಿ ಬಾ, ಮಗಳೇ ಇಲ್ಲಿ ಬಾ, ಇಲ್ಲಿ ಬಾ ಪುಟಿ. ನಮ್ಮ ಅಳಿಯಂದ್ರಿಗೆ ಈ ಆಭರಣ ಆಡಂಬರಗಳಲ್ಲಿ ಸ್ವಲ್ಪನೂ ನಂಬಿಕೆ ಇಲ್ಲಮ್ಮ. ನಿಶ್ಚಯಿತಾರ್ಥ ಅಂದಮೇಲೆ ಕಡೆ ಪಕ್ಷ ಒಂದು ಉಂಗುರನೂ ಹಾಕಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಮ್ಮ? ಆಯ್ಕೆ ಮಾಡು, ಒಂದು ಒಳ್ಳೆ ಉಂಗುರ ನೀನೇ ಆಯ್ಕೆ ಮಾಡು. ಪಾರ್ವತಿ, ಪರಮೇಶ್ವರ್ ಇಲ್ಲಮ್ಮ? ಅದು ಹೊರಗಡೆ ಹೋಗಿದ್ದಾರೆ ಬುದ್ಧಿ. ಇಷ್ಟೊತ್ತಲ್ಲಿ ಹೊರಗಡೆ ಹೋಗುವಂಥ ಅನಿವಾರ್ಯತೆ ಏನಿತ್ತಮ್ಮ? ಗೊತ್ತಿಲ್ಲ ಬುದ್ಧಿ, ಸ್ವಲ್ಪ ಕೆಲಸ ಇದೆ ಅಂತ ಹೋದ್ರು. ನಂದಿ ಅಲ್ಲಮ್ಮ? ಕೊಟ್ಟಿಗೆಲಿರ್ಬೇಕು ಅನ್ಸುತ್ತೆ ಬುದ್ಧಿ. ಕೂಗಮ್ಮ, ಅವನು ಈ ಮನೆ ಮಗ ಇದ್ದ ಹಾಗೆ. ಬರ್ಲಿ, ಕೂಗಮ್ಮ. ಸರಿ ಬುದ್ಧಿ. ಹೋಗುತ್ತಾಯಿ. ಜನನಿ, ಯಾವ್ದಾರು ಇಷ್ಟ ಆಯ್ತಾ ನಿನಗೆ? ಚಿಕ್ಕೇಶ್ಮಾನ್ರೆ, ಬುದ್ಧಿಯವ್ರು ನಿಮ್ಮನ್ನ ಕರೀತಿದ್ದಾರೆ. ಚಿಕ್ಕೇಶ್ಮಾನ್ರೆ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಜಮಾನ್ರಾಗ್ಲಿ ನಾನಾಗ್ಲಿ ಯಾವ ತಪ್ಪು ಮಾಡಿಲ್ಲ. ಪರಿಸ್ಥಿತಿ ನಮ್ಮನ್ನೆಲ್ಲ ಹೀಗೆ ಆಡಿಸ್ತಿದೆ ಅಷ್ಟೆ. ನಮಗೆ ಗೊತ್ತು ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ. ಇಷ್ಟೆಲ್ಲ ಆಯ್ತಲ್ಲ ಅಂತ ದೊಡ್ಡ ಯಜಮಾನ್ರು ತುಂಬ ನೊಂದ್ಕೊಂಡು ಎಲ್ಲೋ ಹೋಗಿದ್ದಾರೆ. ಎಲ್ಲ ಹೋಗಿದ್ದಾರೆ ಅಂತನೂ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಿಕ್ಕೇಶ್ಮಾನ್ರೆ, ಇದ್ರಲ್ಲಿ ನಮ್ದು ಯಾವ ತಪ್ಪು ಇಲ್ಲ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲಪ್ಪ. ವೀರಣ್ಣ ನಿನ್ನನ್ನು ಕಳಿಸಿದ್ದು ಜನನಿಗೆ ನೋಡಿರೋ ಹುಡುಗನ ಹತ್ರ ಅಂತ ನಿನಗೆ ಗೊತ್ತಿರ್ಲಿಲ್ವಲ್ಲ. ಆದ್ರೆ ನಾನು ತಪ್ಪು ಮಾಡಿದೆ ಅನ್ನೋ ಭಾವನೆ ನನ್ನ ಕಾಡ್ತಾ ಇದೆ ಅಮ್ಮ. ಪ್ರೀತು ಜನನ ಒಂದ್ ಮಾಡ್ತೀನಿ ಅಂತ ಹೋದನು, ನಾನೇ ಅವ್ರನ್ನ ಬೇರೆ ಮಾಡೋ ಹಾಗಾಗೋಯ್ತು. ಆದಿತ್ಯ, ನಿನ್ನ ನೋವು ಸಂಕಟ ನಂಗೆ ಅರ್ಥ ಆಗುತ್ತಪ್ಪ. ಪರಿಸ್ಥಿತಿ ಸಂದರ್ಭ ನಿನ್ನ ಕೈಲಿ ಇಂಥ ಕೆಲಸ ಮಾಡಿಸಿದೆ ಅಷ್ಟೇ. ನೋಡಪ್ಪ, ಇಂಥ ಸಮಯದಲ್ಲಿ ನೀನು ತಾಳ್ಮೆ ಕಳ್ಕೋಬಾರ್ದು. ನೀನು ಧೈರ್ಯವಾಗಿದ್ದು ಪ್ರೀತು ಜನನಿಗೆ ಧೈರ್ಯ ಹೇಳಬೇಕಪ್ಪ. ಹೌದಪ್ಪ. ಪ್ರೀತು ಹೇಗಿದ್ದಾನೆ? ಅವಳು ಮಾತಾಡಿ ತಪ್ಪಲ್ಲ, ಮಾತಾಡಿ ಸರಿಯಾಗಿ. ಅವನು ಚೆನ್ನಾಗಿದ್ದಾನೆ ಅಮ್ಮ. ನಿಂದೇನು ತಪ್ಪಿಲ್ಲ ಬ್ರೋ ಅಂತ ನನಗೆ ಸಮಾಧಾನ ಮಾಡ್ತಾ ಇದ್ದ. ಗುಡ್. ಅಣ್ಣ ತಮ್ಮ ಅಂದರೆ ನಿಮ್ಮ ಥರ ಇರಬೇಕು. ಎಂಥದೇ ಸಂದರ್ಭ ಬರಲಿ, ಎಷ್ಟೇ ಕಷ್ಟ ಇರಲಿ, ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ನೋಡು. ಅದೇ ನನಗೆ ಸಮಾಧಾನ.
ಆದಿ ಆ ಹುಡುಗನ ಡೀಟೇಲ್ಸ್ ಕೊಡು. ಆ ಹುಡುಗನ ಡೀಟೇಲ್ಸ್ ತೊಗೊಂಡು ಏನು ಮಾಡ್ತೀರಮ್ಮ? ನಿನ್ನೆ ಆ ಹುಡುಗ, ನಾಳೆ ಈ ಹುಡುಗ, ನಾಡಿದ್ದು ಮತ್ತೊಬ್ಬನ ಹುಡುಗನ ಕರ್ಕೊಂಬರ್ತಾರೆ. ಎಷ್ಟು ಜನನ ಅಂತ ತಡಿತೀರಾಮ? ಮತ್ತೆ ಈಗ ಏನು ಮಾಡಬೇಕು ಅಂತೀಯಾ? ಗೊತ್ತಿಲ್ಲ ಅಮ್ಮ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಆದಿತ್ಯ, ನಂಬಿಕೆ ಕಳ್ಕೊಬೇಡ. ನಾಳೆವರೆಗೂ ಟೈಮ್ ಇದೆ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಧೈರ್ಯವಾಗಿರಪ್ಪ. ಹೌದು ಆದಿ, ನಿಮ್ಮಪ್ಪ ಸರಿಯಾಗೇ ಹೇಳ್ತಿದ್ದಾರೆ. ನೋಡು, ಪ್ರೀತು ಚಿಕ್ಕ ಹುಡುಗ, ದುಡುಕಿ ಏನೇನೋ ನಿರ್ಧಾರಗಳನ್ನು ಮಾಡಿಬಿಡ್ತಾನೆ. ಅವನ ಜೊತೆಲೇ ಇದ್ದು ಅವನೇನಾದರೂ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳು, ಆಯ್ತಾ? ಸರಿ ಅಮ್ಮ. ನಂದಿ, ಎಲ್ಲಿ ಹೊರಟೋಗಿದ್ದೆಪ್ಪ? ನಮ್ಮ ಅಳಿಯಂದ್ರಿಗೆ ನೀನೇ ಉಂಗುರ ಆಯ್ಕೆ ಮಾಡಬೇಕು. ಕೂತ್ಕೋ, ಕೂತ್ಕೋಪ್ಪ. ಸರಿ ಬುದ್ಧಿ. ಬುದ್ಧಿ, ಈ ಉಂಗುರ ಹೇಗಿದೆ? ಚೆನ್ನಾಗಿದೆಯಾ? ಹಾಂ, ನಿನಗೆ ಇಷ್ಟ ಆಯ್ತಾ? ಇಷ್ಟ ಆಯಿತು ಬುದ್ಧಿ. ಕೊಡಿಲಿ. ತುಂಬ ಚೆನ್ನಾಗಿದೆ. ಈ ಉಂಗುರ ನಮ್ಮ ಅಳಿಯಂದ್ರಿಗೆ ಆಗುತ್ತಲ್ಲ? ನಿಮ್ಮ ಮಳೆಯನ್ನು ನಾನು ನೋಡೇ ಇಲ್ವಲ್ಲ ವೀರಣ್ಣವ್ರೆ. ಓ, ಅಳಿಯಂದ್ರ ಕೈ ಬೆರಳು ಅಳತೆ ನಿಮಗೆ ಕೊಡ್ಲಿಲ್ವ? ಹಾಗಾದ್ರೆ ಪಾರ್ವತಿ, ಆ ಹುಡುಕನ್ ನೀನು ನೋಡಿದ್ಯಲ್ಲಮ್ಮ? ಹಾಂ ಬುದ್ಧಿ. ಅಳಿಯಂದ್ರು ಬೆರಳು ಈ ನಂದಿ ಬೆರಳಿಗೂ ಹೋಲಿಕೆ ಆಗುತ್ತಲ್ವೇನಮ್ಮ? ಇವ್ರ ಅಳತೆಗೆ ಉಂಗುರ ತಗೊಂಡ್ರೆ ಅವ್ರಿಗೆ ಆಗ್ಬೋದಲ್ವಾ? ಆಗ್ಬೋದು ಬುದ್ಧಿ. ನಂದಿ, ತಗೊಳ್ಳಯ್ಯ, ನಿನ್ನ ಬೆರಳಿಗೆ ಹಾಕಿ ನೋಡಿ. ಬುದ್ಧಿ,
ಹಾಕಿ ನೋಡಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ಸರಿಯಾಗಿದೆ, ಸರಿಯಾಗಿದೆಮ್ಮ. ಹೋ, ಈ ಉಂಗುರ ಇರಲಿ. ಆಯ್ತಾಯ್ತು. ಜಾನಕಮ್ಮ, ಅಳಿಯಂದ್ರಿಗೆ ತಂದೆ ತಾಯಿ ಇಲ್ದಿರೋದ್ರಿಂದ ಅಳಿಯಂದ್ರ ಕಡೆಯಿಂದ ಹೆಣ್ಣಿಗೆ ತರೋ ಉಂಗುರನು ನಾವೇ ಆಯ್ಕೆ ಮಾಡಬೇಕು. ಸ್ವಲ್ಪ ನೋಡಮ್ಮ. ಸರಿ ಮಾವ. ಮಾವ, ಈ ಉಂಗುರ ನೋಡಿ. ಈ ಉಂಗುರ ಚೆನ್ನಾಗಿದೆ, ಇದೇ ಇರಲಿ. ಜನನಿ, ನಿಂಗೆ ಇಷ್ಟ ಆಯ್ತಮ್ಮ ಇದು? ನನ್ನ ಮಗಳಿಗೆ ಈ ಉಂಗುರ ಇರಲಿ. ಪ್ರೀತು, ಪ್ರೀತು, ಏನಾಗಿದೆ ನಿನಗೆ? ಒಳಗಡೆ ನಾನು ನಿನ್ನನ್ನು ನೋಡಿದಾಗ ನನ್ನ ಕಣ್ ತಪ್ಪಿಸ್ದೆ. ಈಗಲೂ ಹಾಗೆ ಮಾಡ್ತಿದ್ಯಾ? ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಪ್ರೀತು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ಏನಾಯ್ತು? ಏನಿಲ್ಲ ಜನನಿ. ಅಲ್ಲ, ಬರೋ ಹುಡ್ಗಂಗೆ ನೀನೇ ನಿನ್ ಕೈಯಾರೆ ಉಂಗುರ ಸೆಲೆಕ್ಟ್ ಮಾಡಿದೆ. ಯಾಕೆ? ನಾನು ಅವನ್ನ ಮದ್ವೆ ಆಗ್ಲಿ ಅಂತನಾ? ನೋಡು, ನಾನು ಮದ್ವೆ ಅಂತ ಆದ್ರೆ ಅದು ನಿನ್ನನ್ನ ಮಾತ್ರ. ಬೇರೆ ಯಾರಿಂದನೂ ನಾನು ತಾಳಿ ಕಟ್ಟಿಸ್ಕೊಳ್ಳಲ್ಲ. ನಾಳೆ ನಡೆಯೋ ನಿಶ್ಚಿತಾರ್ಥನೂ ಅಷ್ಟೇ. ನೀನೆ ನನಗೆ ಈ ಉಂಗುರನ ಹಾಕ್ಬೇಕು. ಒಬ್ರಿಗೊಬ್ರು ಹಾರ ಬದಲಾಯಿಸ್ಕೋಬೇಕು. ಆಗ್ಲೇ ನಿಶ್ಚಿತಾರ್ಥಕ್ಕೆ ಒಂದು ಅರ್ಥ ಸಿಗೋದು. ಅದೇನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಯೋಚನೆ ಮಾಡು.
ಯೋಚನೆ ಮಾಡೋಕ್ಕೆ ಏನು ಉಳಿದಿಲ್ಲ ಜನನಿ. ನಾಳೆ ಖಂಡಿತ ನಿಶ್ಚಿತಾರ್ಥ ಆಗುತ್ತೆ. ಅದ್ರ ಹುಡುಗ ನಾನಲ್ಲ ಅಷ್ಟೇ. ಎಲ್ಲಿ ಹೋದ್ರು ಈ ಯಜಮಾನ್ರು? ಇನ್ನೂ ಬರ್ಲಿಲ್ವಲ್ಲ? ಯಜಮಾನ್ರೆ, ಎಲ್ಲ ಹೋಗಿದ್ರಿ? ನನ್ಗೆಷ್ಟು ಗಾಬರಿ ಆಯ್ತು ಗೊತ್ತಾ? ಬುದ್ಧಿಯವ್ರು ಬೇರೆ ನಾಳೆ ನಿಶ್ಚಿತಾರ್ಥಕ್ಕೆ ಉಂಗ್ರ ತರಿಸಿ ನೋಡ್ತಿದ್ರು, ನೀವು ಬೇರೆ ಮನೇಲಿಲ್ಲ, ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದೀರಾ. ನಾನು ಒಬ್ಳೆ ಏನ್ ಮಾಡ್ಲಿ? ಯಾರ ಹತ್ರ ಇದನ್ನೆಲ್ಲ ಹೇಳಿ? ಪಾರ್ವತಿ, ಯಾಕೆಷ್ಟು ಟೆನ್ಷನ್ ಆಗ್ತಾ ಇದೆಯಾ? ನಾನು ವಾಪಸ್ ಬಂದೆ ತಾನೆ, ಆರಾಮಾಗಿರು. ಎಲ್ಲಿಗೆ ಹೋಗಿದ್ರಿ? ಅಮ್ಮ ನೋಡೋದಕ್ಕೆ. ಚಿಕ್ಕ ಯಜಮಾನ್ರು ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಮ್ಮನ ಹತ್ರ ಹೋಗಿದ್ರಾ? ಅಮ್ಮನ ಹತ್ರ ಚಿಕ್ಕ ಯಜಮಾನ್ರ ವಿಷಯ ಹೇಳಿದ್ರಾ? ಹೇಗೆ ಹೇಳಿ ಪಾರ್ವತಿ? ಮೊದಲೇ ಅವರು ನಾಳೆ ನಡೀತಾ ಇರೋ ನಿಶ್ಚಿತಾರ್ಥನ ನಿಲ್ಸಕ್ಕಾಗಲ್ವಲ್ಲ ಅನ್ನೋ ನೋವಲ್ಲಿದ್ದಾರೆ. ಅಂಥದ್ರಲ್ಲಿ ಇಲ್ಲಿ ನಡೆದಿರೋದನ್ನೆಲ್ಲ ಹೇಳಿ ಅವ್ರಿಗೆ ಮತ್ತಷ್ಟು ನೋವು ಕೊಡ್ಲಾ? ನಿಮ್ಮ ಮನ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಯಜಮಾನ್ರೆ. ನಿಮ್ಮನ್ನು ನಮ್ದವ್ರನ್ನ ಎಂಥ ಪರಿಸ್ಥಿತಿ ಬಂದರೂ ನೀವು ಬಿಟ್ಕೊಡೋದಿಲ್ಲ. ಪಾರ್ವತಿ, ಪ್ರೀತು ಹೇಗಿದ್ದಾನೆ? ಹೀಗೆಲ್ಲ ಆಯ್ತಲ್ಲ ಅಂತ ಇನ್ನೂ ದುಃಖದಲ್ಲಿದ್ದಾರೆ. ಅವನ ಹತ್ರ ನಾನು ಮಾತಾಡಬೇಕು. ಬಾ ಹೋಗೋಣ. ಅರೆ, ಅಕ್ಕನ ಫೋನು ಸಿಗ್ತಿಲ್ವಲ್ಲ? ಮೊದಲೇ ಅದು ಹಳ್ಳಿ ಬೇರೆ, ಏನು ಸಮಸ್ಯೆನೋ ಏನೋ, ಏನು ಮಾಡೋದು? ಇರಲಿ, ಯಾವುದಕ್ಕೂ 10 ನಿಮಿಷ ಬಿಟ್ಕೊಂಡು ಇನ್ನೊಂದು ಸಲ ಫೋನ್ ಮಾಡ್ತೀನಿ. ಆಗಲೂ ಸಿಗಲಿಲ್ಲ ಅಂದರೆ ದೊಡ್ಡ ಯಜಮಾನ್ರಿಗೆ ಮಾಡ್ತೀನಿ. ಪ್ರೀತು, ನೀನು ಇಲ್ಲಿದ್ಯಾ? ನಿನ್ನ ಎಲ್ಲ ಕಡೆ ಹುಡ್ಕಾಡ್ತೀವಿ. ಪ್ರೀತು, ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ನಿನ್ನ ಹೀಗೆ ನೋಡೋಕೆ ಆಗ್ತಾ ಇಲ್ಲ ಪ್ರೀತು. ನನಗೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪ್ಲೀಸ್. ನೀನು ಅಥವಾ ಸಾರಿ ಕೇಳ್ತಿದ್ಯಾ? ತಪ್ಪು ಮಾಡಿರೋದು ನಾನು ಹತ್ರ ಸಾರಿ ಕೇಳಬೇಕು. ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿನ್ನ ಹತ್ರ ಆ ಥರ ನಡ್ಕೊಬಿಟ್ಟೆ. I'm sorry bro. I'm sorry.